ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 20 जनवरी 2026। मुरली महावाक्यಗಳು मीठे बच्चे, बेहद के बाबा को याद करना यह है गुप्त बात। याद से याद मिलती है, जो याद नहीं करते उन्हें बाबा भी कैसे याद करे। ಮಧುರ ಮಕ್ಕಳೇ, ಬೇಹದ್ದಿನ ತಂದೆಯನ್ನು ನೆನಪು ಮಾಡ್ರಿ. ನೆನಪು ಮಾಡೋದ್ರಿಂದ ನೆನಪು ಸಿಗ್ತದೆ. ತಂದೆ ನೆನಪು ಮಾಡೋದು ಬಹಳ ಗುಪ್ತವಾಗಿದೆ. ಬಾಬಾ ಹೇಳ್ತಾರೆ, ತಂದೆ ನೆನಪೇ ಇಲ್ಲ ಅಂದರೆ ಬಾಬಾನು ಹೇಗೆ ನೆನಪು ಮಾಡಬೇಕು ಅಂತ. ನೆನಪಿನಿಂದ ನೆನಪು, ಅರ್ಥಾತ್ ನೆನಪು ಅಂದರೆ ಪ್ರೀತಿ. ನೀವು ಪ್ರೀತಿಸಲೇ ಇಲ್ಲ ಅಂತಂದರೆ ಪರಮಾತ್ಮನ ಪ್ರೀತಿಗೆ ನೀವು ಹೇಗೆ ಪಾತ್ರರಾಗ್ತೀರಿ? ಆ ಪ್ರೀತಿಯನ್ನು ನೀವು ಹೇಗೆ ಪಡ್ಕೊಳ್ತೀರಿ? ಅದಕ್ಕಾಗಿ ಇದು ಬಹಳ ಗುಪ್ತ ಇದೆ. ಇದು ಕೇವಲ ಸಾಯಂಕಾಲ ಮುಂಜಾನೆ ಎಕ್ಯುರೇಟ್ ಆಗಿ ನಾವು ಯೋಗ ತಪ್ಪಿಸೋದಿಲ್ಲ, ಅಥವಾ ನಮ್ಮದು ಯೋಗ ಬಹಳ ಬೇಗನೆ ಎದ್ದು ಮಾಡ್ತೀವಿ ಅಂತ ಅನ್ನುವಂಥದ್ದಲ್ಲ. ಗುಪ್ತ ಇದೆ ಅರ್ಥಾತ್ ನಾವು ನಡೆದಾಡ್ತಾ ಇದ್ರೂ ಪಾತ್ರ, ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರೂ ಕೂಡ, ಮಲಗಿರುವಾಗಲೂ ಕೂಡ ನಾವು ನಿರಂತರ ಪರಮಾತ್ಮನ ಸ್ಮರಣೆಯಲ್ಲಿ ಇರಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಇದು ಗುಪ್ತ ಇದೆ. ಇದು ಕೇವಲ ತೋರಿಸುವಂಥದ್ದು, ಅಳೆಯುವಂಥದ್ದು, ಮಾಪನ ಮಾಡುವಂಥದ್ದಲ್ಲ. 3 ತಾಸ 7 ತಾಸ 8 ತಾಸು ಯೋಗ ಮಾಡಿದೆ, 18 ತಾಸು ಯೋಗ ಮಾಡಿದೆ ಅಂತ ಅನ್ಲಿಕ್ಕೆ. ಯಾಕಂದ್ರೆ ಇದು ಯಾರು ಅಂತಾರಂದ್ರೆ ಫಸ್ಟ್ ಸ್ಟೇಜಲ್ಲಿ ಇರುವಂಥವ್ರು. ಯೋಗ ಅಥವಾ ಪ್ರೇಮ ಇದು ನಿರಂತರ ಇದೆ. ನಾನು ಯೋಗ ಕುತ್ಕೊಂಡಿದ್ದೀನಿ ಅಥವಾ ಯೋಗ ಮಾಡ್ಬೇಕಾಗ್ಯದ ಅಂತಂದ್ರೆ ಏನರ್ಥ? ನಾ ಈಗ ಯಾರು ಯೋಗದಲ್ಲಿದ್ದೀನಿ? ಯೋಗ ನಿರಂತರ ಇದೆ. ಅದಕ್ಕಾಗಿನೇ ಬಾಬಾ ಗುಪ್ತಿದೆ ಅಂತ ಹೇಳ್ತಾರೆ. ಇದು ನಿರಂತರ ಇದೆ. ನೀವು ನೆನಪು ಮಾಡಿದಾಗ್ಲೇನೆ ಬಾಬಾ ನಿಮ್ಮ ನೆನಪು ಮಾಡ್ತಾರೆ. ಅರ್ಥಾತ್ ಆ ವೈಬ್ರೇಷನ್ ಶಕ್ತಿ, ಆ ಪ್ರೇಮವನ್ನ ಕೊಡ್ತಾರೆ, ತುಂಬುತ್ತಾರೆ. प्रश्न, संगम पर तुम बच्चे कौन सी पढ़ाई पढ़ते हो जो सारा कल्प नहीं पढ़ाई जाती है? ಈ ಸಂಗಮ ಯುಗದಲ್ಲಿ ತಾವು ಮಕ್ಕಳು ಯಾವ ವಿದ್ಯೆಯನ್ನ ಓದುತ್ತಾ ಇದ್ದೀರಿ? ಇಂತಹ ವಿದ್ಯೆಯನ್ನ ಇಡೀ ಕಲ್ಪದಲ್ಲಿ ಎಂದಿಗೂ ಓದಿಸೋದಕ್ಕೆ ಸಾಧ್ಯವಿಲ್ಲ. ಅಂತ ಒಂದು ವಿದ್ಯೆಯನ್ನ ನೀವು ಈ ಸಮಯದಲ್ಲಿ ಓದುತ್ತಾ ಇದ್ದೀರಿ. उत्तर, जीते जी शरीर से न्यारा अर्थात मुर्दा होने की पढ़ाई अभी पढ़ते हो, क्योंकि तुम्हें कर्मातीत बनना है. उत्तर, ಜೀವಂತ ವಿದ್ಯೆ ಶರೀರದಿಂದ ನ್ಯಾರ ಆಗುವ ಅಥವಾ ಶವ ಆಗುವಂತಹ ವಿದ್ಯೆಯನ್ನ ಓದುತ್ತಾ ಇದ್ದೀರಿ. ಯಾಕೆ ಅಂದ್ರೆ ಈಗ ನೀವು ಕರ್ಮಾತೀತ ಆಗಬೇಕಾಗಿದೆ. ಕರ್ಮದಿಂದ ಅತೀತ್, ಕರ್ತಾಪನದ ಭಾನದಿಂದ ಮುಕ್ತರಾಗಬೇಕಾಗಿದೆ. ಅಂದ್ರೆ ನಾನು ಮಾಡಿದೆ, ನನ್ನಿಂದಲೇ ಆಗಿದೆ ಅನ್ನುವ ಒಂದು ಕರ್ತಾಪನ್ನ ಭಾನ ಈ ಮನಸ್ಸು ಅನುಭವ ಮಾಡ್ತಾ ಇದೆ. ನಾನೇ ಮಾಡಿದ್ದು ಅಂತನೋ, ನನ್ನಿಂದ ಆಗುದದ, ನಾ ಇಲ್ಲಾಂದ್ರೆ ಹೆಂಗ ಆಗ್ತದ ಅನ್ನುವಂಥದ್ದು. ಬಾಬಾ ಅಂತಾರೆ ಇಲ್ಲ, ಇದೆಲ್ಲವೂ ಡ್ರಾಮಾನುಸಾರ ನಡೀತಾ ಇದೆ. ಈಗ ನೀವು ಕರ್ಮಾತೀತ ಆಗ್ಬೇಕು. ಕರ್ಮಾತೀತ ಆಗ್ಬೇಕು ಅಂದ್ರೆ ಜೀವಂತವಿರುವಾಗಲೇ ಈ ಒಂದು ರೋಲ್ ಇಂದ ಮುಕ್ತ ಆಗ್ಬೇಕು ಅಂತ. ರೋಲ್ನ ಭಾನ ಏನಿದೆಯಲ್ಲ, ನಾ ಮನುಷ್ಯ, ಸ್ತ್ರೀ, ಪುರುಷ, ಬ್ರಹ್ಮ ಕುಮಾರ, ಬ್ರಹ್ಮ ಕುಮಾರಿ ಅನ್ನುವಂಥದ್ದು, ಇದರಿಂದಲೂ ಮುಕ್ತ ಆಗ್ರಿ. ನಿಮ್ಮ ನಿರಾಕಾರಿ ಸತ್ಯ ಅನುಭವ ಮಾಡಬೇಕು ಅಂದ್ರೆ ಜೀವಂತವಿರುವಾಗಲೇ ಶವ ಆಗ್ಬೇಕು ಅಂತ. ಶವ ಆಗೋದು ಅರ್ಥಾತ್ ಬಿಲ್ಕುಲ್ ಪಾತ್ರವೇ ಬೇರೆ, ನಾ ಆತ್ಮನೇ ಬೇರೆ. ಪಾತ್ರ ನಿರ್ಜೀವಿದೆ. ಪಾತ್ರ ಡ್ರಾಮಾದ ಒಂದು ಗೊಂಬೆಯಾಗಿದೆ. ಇದು ಸೂತ್ರದ ಗೊಂಬೆ. ಇದು ಇದರಲ್ಲಿ ಏನು ಪ್ರಾಣ ಇಲ್ಲ, ಜೀವ ಇಲ್ಲ. ನಾನು ಲಿವಿಂಗ್ ಲೈಟ್, ಆತ್ಮ. ಇದಕ್ಕೆ ಯಾವಾಗ ಶಕ್ತಿ ತುಂಬ್ತೀನಿ, ಲೈಟ್ ಕೊಡ್ತೀನಿ, ಆಗ ಇದು ಜೀವಿತವಾಗಿರುವ ಒಂದು ಅನುಭವ ಈ ಮನಸ್ಸು ಮಾಡ್ತವೆ. ಅದಕ್ಕಾಗಿ ಬಾಬಾ ಅಂತಾರ, ಇದಕ್ಕೆ ಜೀವಂತ ಅಂತ ತಿಳ್ಕೋಬೇಡ. ಇದು ಕೇವಲ ಪ್ರೀ ರೆಕಾರ್ಡೆಡ್ ಆಗಿರುವಂತಹ ಒಂದು ರೆಕಾರ್ಡಿಂಗ್ನ ಅನುಸಾರ ಪ್ಲೇ ಆಗ್ತಾ ಇದೆ. ನೀ ಆತ್ಮ ಸದಾ ಸತ್ಯವಾಗಿದ್ದೀಯಾ ಎನ್ನುವ ಅಭ್ಯಾಸವನ್ನ ಇದೇ ಸಮಯದಲ್ಲಿ ಮಾಡಬೇಕಿದೆ. बाकी जब तक शरीर में है तब तक कर्म तो करना ही है. अंडरलाइन
ಕರ್ಮಾತೀತ ಆಗೋದು ಅಂದ್ರೆ ಶರೀರ ಬಿಟ್ಟು ಬಿಡ್ಬೇಕು ಅಂತಲ್ಲ. ಎಲ್ಲಿವರೆಗೆ ಈ ಶರೀರದಲ್ಲಿ ಇದ್ದೀರಿ, ಪಾತ್ರ ಇದೆ, ಈ ಪಾತ್ರ ಕಂಟಿನ್ಯೂ ಆಗ್ಬೇಕಾಗಿದೆ, ಡ್ರಾಮಾ ಅನುಸಾರ ಪಾತ್ರ ನಡೀತಾ ಇದೆ ಅಂತಂದ್ರೆ ಆ ಪಾತ್ರ ಮುಂದುವರಿಲೇಬೇಕು, ಕರ್ಮ ಮಾಡಲೇಬೇಕು ಅಂತಾರೆ ಬಾಬಾ. ಯಾವುದು ಕಾರ್ಯ ಡ್ರಾಮಾ ಈ ರೋಲಿಗೆ ಕೊಟ್ಟಿದೆ, ಮನಸ್ಸಿನ ಸ್ಟೋರಿಯಲ್ಲಿ ತುಂಬಿದೆ, ಏನ್ ಕರ್ಮ ಆಗ್ಬೇಕು ಅಂತ ಅದು ಆಗುದೇ. ಆದ್ರ ಅದು ನಡೀತಿದ್ರು ಕೂಡ ನಾನೇನಿದ್ದೀನಲ್ಲ ಈ ಶರೀರಕ್ಕೆ ಫೋರ್ಸ್ ಕೊಡುವಂತಹ ಆತ್ಮ, ನಾ ಇವುಗಳಿಂದ ಮುಕ್ತ ಇದ್ದೀನೆನ್ನುವಂತಹ ಜಾಗೃತ ಸ್ಥಿತಿಯಲ್ಲಿ ಇರೋದು. मन भी अमन तब हो जब शरीर न हो, इसीलिए मन जीते जगत जीत नहीं, लेकिन माया जीते जगत जीत बनना है. ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುವ ಗುಹೆ ರಹಸ್ಯ ಇರುವಂತಹ ಮಹಾವಾಕ್ಯಗಳಿವು. ಮನಸ್ಸು ಮನ ಅಮನ ಯಾವಾಗ ಆಗ್ತದ? ಶರೀರ ಇಲ್ಲ ಅಂದ್ರ. ಆದ್ರೆ ಶರೀರದಲ್ಲಿ ಇರ್ತಾನೆ ಇದು ಅಮನ್ ಆಗ್ಬೇಕು. ಅಮನ್ ಅರ್ಥಾತ್ ಮನಸ್ಸೇ ಇರ್ಲಾರ್ದು. ಮನಸ್ಸಿರ್ಲಾರ್ದು ಹೆಂಗಾಗ್ಲಿಕ್ಕೆ ಸಾಧ್ಯದ ಅಂದ್ರೆ ಮನಸ್ಸಿನೊಳಗೆ ವಿಚಾರನು ಡ್ರಾಮಾ ಅನುಸಾರ ಇರುವುದರಿಂದ ಆ ವಿಚಾರಗಳನ್ನ ನಿಜ ಅಂತ ತಿಳ್ಕೊಬೇಡ್ರಿ. ಮನಸ್ಸಿನ ವಿಚಾರಗಳ ಕಡೆಗೆ ನಿನ್ ಲಕ್ಷ್ಯನೇ ಕೊಡಬೇಡ. ನೀನ ಅದನ್ನ ಜೀವಂತ ಅಂತ ತಿಳ್ಕೊಬೇಡ, ನಂದ ತಿಳ್ಕೊಬೇಡ. ಬಾಬಾರ್ದು ಡ್ರಾಮಾದ್ದು ಅದನ್ನ ನೀನು ಹಾಗೆ ಅರ್ಪಣೆ ಮಾಡಿಬಿಡು. ಜೀವಂತ ಇರುವಾಗ್ಲೇ ಈ ಮನಸ್ಸನ್ನ ನಿನ್ನ ಒಂದು ತಂದೆಯ ಎದುರುಗಡೆಗೆ ಅರ್ಪಣೆ ಮಾಡಂತಾರ ಬಾಬಾ. ಇಸಿಲಿಯೇ ಮನ್ ಜೀತೆ ಜಗತ್ ಜೀತ್ ನಹಿ, ಲೇಕಿನ್ ಮಾಯಾ ಜೀತೆ ಜಗತ್ ಜೀತ್. ಬಹಳ ಇಂಪಾರ್ಟೆಂಟ್. ಮನ್ ಜೀತೆ ಜಗತ್ ಜೀತ್ ನಹಿ. ಬಾಬಾ ಅನೇಕ ಬಾರಿ ಹೇಳ್ತಿದ್ರು ಮುರಳಿಯಲ್ಲಿ, ಮನ್ ಜೀತ್ ಜಗತ್ ಜೀತ್, ಮನಸ್ಸು ಗೆದ್ರೆ ಜಗತ್ತು ಗೆದ್ದಂತೆ ಅಂತ. ಲೇಕಿನ್ ಮಾಯಾ ಜೀತೆ ಜಗತ್ ಜೀತ್, ಮಾಯೇನ ಗೆದ್ದಾಗ ಜಗತ್ ಜೀತ್, ಮನಸ್ಸಿಗೆ ಗೆದೆಯೋದಲ್ಲ ಅಂತಾರೆ ಬಾಬಾ. ಯಾಕೆ? ಮನಸ್ಸಿನ ಮೇಲೆ ಗೆದೆಯಲು ಸಾಧ್ಯವೇ ಇಲ್ಲ. ಯಾಕಂದ್ರೆ ಎಲ್ಲಿವರೆಗೆ ಪಾತ್ರ ಇದೆ ಆ ಪಾತ್ರ ಮನಸ್ಸಿನಿಂದನೇ ಪ್ಲೇ ಆಗ್ತಾ ಇದೆ. ನಾವು ಆತ್ಮನ ಮನಸ್ಸಿನಲ್ಲಿ ಡ್ರಾಮಾ ಅನುಸಾರ ಸ್ಕ್ರಿಪ್ಟ್ನ ಅನುಸಾರ ಸ್ಟೋರಿ ರೆಕಾರ್ಡಿಂಗ್ ಇದೆ. ನಾವು ಪರಂಧಾಮದಿಂದ ಯಾವಾಗ ಬರ್ತೀವಿ ನಾಟಕದಲ್ಲಿ ಮನಸ್ಸು ಆಕ್ಟಿವೇಟ್ ಆಗ್ತದೆ. ಆದ್ರೆ ಸತ್ಯುಗಿ ಮನಸ್ಸು ಸತೋಪ್ರಧಾನ ಇತ್ತು, ಪಾರ್ಟ್ ಆ ಥರ ಇತ್ತು. ದ್ವಾಪರ ಯುಗದಿಂದ ಈ ಮನಸ್ಸು ಮಾಯೆಗೆ ವಶಭೂತ ಆಗುವಂಥದ್ದೇನು ಇದೆ, ಅದೇ ಸಂಗಮ ಯುಗದಲ್ಲಿ ಮಾಯೆಯಿಂದ ಜೀತ್ ಆಗುವ ಪಾರ್ಟ್ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರ ಮಾಯಾಜೀತ್ ಅರ್ಥಾರ್ಥ ಇಲ್ಲಿ ನಡೀತಾ ಇರುವುದು, ಕೇಳ್ತಾ ಇರುವುದು, ನೋಡ್ತಾ ಇರುವುದು ಏನೆಲ್ಲ ಇದೆ ಇದು ಸತ್ಯ ಅಲ್ಲ, ಇದೆಲ್ಲ ಮಾಯೆ, ಇದೆಲ್ಲ ಕೇವಲ ಸ್ವಪ್ನ ಮಾತ್ರ ಅನ್ನುವ ಸತ್ಯವನ್ನ ಅರಿತು ತಾನು ಆತ್ಮ ಆಗಿರುವ ಸತ್ಯದಲ್ಲಿ ಸದಾ ಇದ್ದುಕೊಂಡು ಪಾತ್ರ ಮುಂದುವರಿಯುವುದನ್ನ ಯಾರು ಸಾಕ್ಷಿಯಾಗಿ ನೋಡ್ತಾರೋ ಅವರಿಗೆ ಹೇಳಲಾಗ್ತದೆ ಮಾಯಾಜೀತ್. ಎಷ್ಟು ಸುಂದರ ನೋಡ್ರಿ, ಮಂಜೀತ್ ಅಲ್ಲ, ಮಾಯಾಜೀತ್. धारणेಗಾಗಿ मुख्य सार, शरीर से न्यारी आत्मा हूँ, जीते जी इस शरीर में रहते जैसे मुर्दा, इस स्थिति के अभ्यास के अब कर्मातीत अवस्था बनाने हैं. ಶರೀರದಿಂದ ನಾನು ನ್ಯಾರ ಆತ್ಮ, ಈ ಸತ್ಯ ಅರ್ಥ ಆಗಿದೆ. ಶರೀರನೇ ಬೇರೆ, ನಾನು ಆತ್ಮನೇ ಬೇರೆ. ಹೀಗೆ ಜೀವಂತವಿರುವಾಗಲೇ ಶರೀರದಲ್ಲಿ ಹೇಗಿರಬೇಕು? ಹೆಂಗಂದ್ರ ಶವ ಇದೆ, ಹೆಂಗ ಆತ್ಮ ಕಂಪ್ಲೀಟ್ ಆ ದೇಹವನ್ನ ಬಿಡ್ತು, ಆ ದೇಹದ ಪಾರ್ಟ್ ಮುಗೀತು ಅಂತಂದ್ರ ಹೆಂಗದು ಶರೀರಕ್ಕೆ ಶವ ಅಂತಾರೋ ಈಗೂ ಸಹ ಹಾಗೆ ಅನುಭವ ಮಾಡ್ರಿ ಅಂತಾರ ಬಾಬಾ. ಈ ಸ್ಥಿತಿಯಿಂದ ಅಭ್ಯಾಸದಿಂದ ನೀವು ಕರ್ಮಾತೀತ ಅವಸ್ಥೆಯನ್ನ ಪ್ರಾಪ್ತ ಮಾಡ್ಕೋತೀರಿ. ಸೆಕೆಂಡ್ ಪಾಯಿಂಟ್, ಸರ್ವಿಸ್ ಕ ಸಬೂತ್ ದೇನಾ, ಸೇವೆಯ ಒಂದು ಪ್ರೂಫ್ ಕೊಡ್ರಿ. ಸೇವಾ ಯಾವುದು? ಮನಸ್ಸಿನ ಶುಭ ವೈಬ್ರೇಷನ್ ಮೂಲಕ ಅನೇಕ ಆತ್ಮರಿಗೆ ಆ ಶುಭ ತರಂಗ ನೀಡಿರುವಂತಹ ಹಾಗೂ ಸತ್ಯ ಜ್ಞಾನದ ಆಧಾರದಿಂದ ಆತ್ಮ ಆಗಿರುವ ಸತ್ಯವನ್ನ ಮನಸ್ಸಿನ ಪ್ರತಿ ಸಂಕಲ್ಪಗಳಲ್ಲಿ ತುಂಬುವಂತ ಸೇವಾ ಏನಿದೆಯಲ್ಲ, ಸಂಕಲ್ಪನೂ ವಿಚಾರಗಳನ್ನು ಕೂಡ ಶುದ್ಧಗೊಳಿಸುವಂತ ಸೇವೆ ಇದೆಯಲ್ಲ, ಇದ್ರ ಪ್ರೂಫ್ ಕೊಡ್ರಿ. ದೇಹಭಾನ್ ಕೋ ಚೋಡ್ ಅಪನಾ ಸಚ್ಚಾ ಸಚ್ಚಾ ಸಮಾಚಾರ ದೇನಾ, ದೇಹಭಾನವನ್ನ ಬಿಟ್ಟು
ಸತ್ಯ ಸಮಾಚಾರ ಕೊಡ್ರಿ. ದೇಹಭಾನ್ ಅಂದ್ರೆ ನಾನು ಭಾಷಣ ಮಾಡಿದೆ, ನಾನು ಕೋರ್ಸ್ ಕೊಟ್ಟೆ, 20 ವರ್ಷ ನಾವು ಇಷ್ಟು ಸೆಂಟರ್ ಮಾಡಿದ್ವಿ, ಇಷ್ಟು ಸೇವಾ ಕೇಂದ್ರಗಳನ್ನು ತೆಗೆದ್ವಿ, ಅಥವಾ ನಾನು ಹೀಗೆ ಮಾಡಿದೆ ಹಾಗೆ ಮಾಡಿದೆ. ಬಾಬಾ ಅಂತಾರೆ ಇವೆಲ್ಲ ದೇಹಭಾನ್. ನಿಜವಾದ ಸತ್ಯ ಸೇವಾ ಅರ್ಥಾರ್ಥ ಮನಸ್ಸಿನ ಒಂದೊಂದು ವಿಚಾರಗಳನ್ನ ಆತ್ಮಸ್ಥಿತಿಯಲ್ಲಿ ಸ್ಥಿತ ಮಾಡೋದು. ಈ ಮನಸ್ಸು ನಿರಂತರ ಜಗತ್ತಿನೊಳಗ ವಸ್ತುವಿನಲ್ಲಿ ಅಲದಾಡ್ತಾ ಇದೆ. ಇದನ್ನ ಆತ್ಮ ಸ್ಮೃತಿಗೊಳಿಸೋದು, ಆತ್ಮಸ್ಥಿತಿಯಲ್ಲಿ ಸ್ಥಿತ ಮಾಡೋದು. ಒಂದೊಂದು ವಿಚಾರವು ತಂದೆಗೆ ಅರ್ಪಣೆ ಮಾಡೋದು, ಆ ವಿಚಾರಕ್ಕೆ ಪರಮಾತ್ಮನ ಮಹಿಮೆ ಮಾಡ್ಲಿಕ್ಕೆ ಹಚ್ಚೋದಿದೆಯಲ್ಲ, ಇದು ಸತ್ಯ ಸೇವಾ. ಈ ಸೇವೆಯ ಪ್ರೂಫ್ ಕೊಡ್ರಿ ಅಂತಾರೆ ಬಾಬಾ. ಪಾಸ್ ವಿದ್ ಆನರ್ ಹೋನೆ ಕಾ ಪುರುಷಾರ್ಥ ಕರ್ನಾ ಹೇ. ನಿರಂತರ ಪ್ರತಿ ಕ್ಷಣವೂ ಮಾಯೆಯ ಎದುರಿನಲ್ಲಿ, ಮಾಯಾ ಜೊತೆಗೆ ಪಾಸ್ ಆಗುವ ಒಂದು ಪಾಸ್ ವಿದ್ ಆನರ್ ಆಗಿ ತೋರಿಸ್ರಿ ಅಂತಾರೆ ಬಾಬಾ. वरदान अपने शांत स्वरूप स्टेज द्वारा शांति की किरणें फैलाने वाले मास्टर ಶಾಂತಿ ಸಾಗರ್ ಭವ. ತಮ್ಮ ಶಾಂತ ಸ್ವರೂಪ ಸ್ಥಿತಿಯ ಮೂಲಕ ಶಾಂತಿಯ ಕಿರಣಗಳನ್ನು ಹರಡಿಸುವಂತಹ ಮಾಸ್ಟರ್ ಶಾಂತಿಯ ಸಾಗರರು ಆಗ್ರಿ. वर्तमान समय विश्व में मेजॉरिटी आत्माओं को सबसे ज्यादा आवश्यकता है सच्चे शांति की. ವರ್ತಮಾನ ಸಮಯದಲ್ಲಿ ವಿಶ್ವದಲ್ಲಿ ಎಲ್ಲ ಆತ್ಮರಿಗೆ ಅತಿ ಹೆಚ್ಚು ಅವಶ್ಯಕತೆ ಇರುವಂಥದ್ದು ಸತ್ಯ ಶಾಂತಿ. ಅಂಡರ್ಲೈನ್. ಶಾಂತಿ ಒಂದಿದೆ ಬಾಹ್ಯ ಜಗತ್ತಿನೊಳಗಿನ ಶಾಂತಿ, ಒಂದಿದೆ ಆತ್ಮದ ಶಾಂತಿ. ಬಾಹ್ಯ ಜಗತ್ತಿನೊಳಗಿನ ಶಾಂತಿ ಅಂದ್ರೆ ಬೆಟ್ಟ ಗುಡ್ಡ ಅಥವಾ ಮೆಡಿಟೇಷನ್ ರೂಮ್, ರಿಟ್ರೀಟ್ಗಳು, ಅನೇಕ ಕಡೆಗಳಲ್ಲಿ ಅಲ್ಲಿ ಯಾವುದೇ ಗದ್ದಲ ಗೊಂದಲ ಇಲ್ಲದೆ, ಯಾವುದೇ ರೀತಿಯ ಶಬ್ದಗಳಿಂದ ಅತೀತವಾಗಿರುವಂಥ ಸ್ಥಾನಗಳು, ಅದಾಗಿದೆ ಆರ್ಟಿಫಿಷಿಯಲ್ ಶಾಂತಿ. ಆದರೆ ಆತ್ಮ ಆಗಿರುವ, ಆತ್ಮ ಸ್ವಯಂ ಶಾಂತ ಆಗಿರುವ ಅನುಭೂತಿ ಏನಿದೆ, ಇದು ಸತ್ಯ ಶಾಂತಿ. ಈ ಸತ್ಯ ಆತ್ಮದ ಶಾಂತಿ ಅರ್ಥಾತ್ ಪಾತ್ರದ ಶಾಂತಿ ಅಶಾಂತಿಯಿಂದ ಪರಿಯಾಗಿರುವ ಸ್ಥಿತಿ, ಅದು ಸತ್ಯ ಶಾಂತಿ. ಈ ಸತ್ಯ ಶಾಂತಿಯನ್ನೇ ಬಯಸ್ತಾ ಇದ್ದಾರೆ ಜಗತ್ತಿನ ಎಲ್ಲಾ ಜನರು. अशांति के अनेक कारण दिन प्रतिदिन बढ़ रहे हैं और बढ़ते जाएंगे. ಅಶಾಂತಿ ಆಗಲು ಅನೇಕ ಕಾರಣ ಅದಾವ. ಆ ಎಲ್ಲ ಕಾರಣಗಳು ಇನ್ನೂ ಹೆಚ್ಚಾಗ್ತಾನೆ ಇದಾವ, ಇನ್ನೂ ಹೆಚ್ಚು ಆಗುವೆ ಅಂತಾರೆ ಬಾಬಾ. अगर स्वयं अशांत नहीं भी होंगे तो औरों के अशांति का वायुमंडल वातावरण शांत अवस्था में बैठने नहीं देगा. अंडरलाइन. ಸ್ವಯಂ ನಾವು ಅಶಾಂತ ಇಲ್ಲ, ನಮ್ಗೆ ಸತ್ಯ ಗೊತ್ತಿದೆ, ನಾವು ಶಾಂತ ಆತ್ಮ ಅನ್ನೋದು ಅದೇ ಸ್ಥಿತಿಯಲ್ಲಿ ಇದ್ದೀವಿ. ಆದರೆ ಅಶಾಂತ ಆತ್ಮರ ಪ್ರಭಾವ ವಾಯುಮಂಡಲ ನಮ್ಮ ಶಾಂತ ಸ್ಥಿತಿಯ ಅವಸ್ಥೆ ಮೇಲೆ ಪ್ರಭಾವ ಬೀರ್ತದಂತಾರೆ ಬಾಬಾ. ಅಶಾಂತಿ ಕೆ ತನಾವ್ ಕಾ ಅನುಭವ ಬಡೇಗ. ಅಶಾಂತಿಯ ಟೆನ್ಷನ್ ಏನದಲ್ಲ, ನನಗೆ ಶಾಂತಿ ಬೇಕು, ನನ್ಗೆ ಬಹಳ ಅಶಾಂತ ಆಗಿದೆ ಅನ್ನುವಂಥದ್ದೊಂದು ಏನು ಟೆನ್ಷನ್ ಅದಲ್ಲ, ಇದನ್ನ ಏನಾಗುವುದಿದೆ, ಹೆಚ್ಚಾಗುವುದಿದೆ. ऐसा समय पर आप मास्टर शांति के सागर बच्चे अशांति के संकल्पों को मर्ज कर विशेष शांति के वाइब्रेशन फैलाओ. अंडरलाइन. ತಾವೆಲ್ಲ ಮಾಸ್ಟರ್ ಶಾಂತಿಯ ಸಾಗರನ ಸಂತಾನಿದ್ದೀರಿ. ಅಶಾಂತಿಯ ಎಲ್ಲಾ ಸಂಕಲ್ಪ ವಿಚಾರಗಳನ್ನ ಮರ್ಜ್ ಮಾಡ್ರಿ, ಇದು ಸತ್ಯ ಅಲ್ಲ. ಮತ್ತು ಶಾಂತಿಯ ವೈಬ್ರೇಷನ್, ತಾವು ಆತ್ಮ ಶಾಂತ ಆಗಿರುವ ತರಂಗಗಳನ್ನ ಎಲ್ಲರಿಗೂ ಹರಡಿಸ್ರಿ. स्लोगन बाबा के सर्व गुणों का अनुभव करने के लिए सदा ज्ञान सूर्य के सम्मुख रहो. ಬಾಬಾರವರ ಸರ್ವ ಗುಣಗಳ ಅನುಭವ ಮಾಡೋದಕ್ಕಾಗಿ ಸದಾ ಜ್ಞಾನ ಸೂರ್ಯನ ಅನುಭವ ಮಾಡ್ರಿ. ಅಗತ್ಯಶಾರ ಈಗ ವ್ಯಕ್ತ ಮಾಸದಲ್ಲಿ ಬಂಧನ್ ಮುಕ್ತಾಗಿ ಜೀವನ್ ಮುಕ್ತ ಸ್ಥಿತಿಯ ಅನುಭವ ಮಾಡ್ರಿ. अभी समय की बचत, संकल्पों की बचत, शक्ति के बचत की योजना बनाकर बिंदी रूप की स्थिति को बढ़ाओ. ಬಾಬಾ ಹೇಳ್ತಾರೆ, ಈಗ ಸಂಕಲ್ಪ, ಸಮಯ, ಶಕ್ತಿಗಳ ಉಳಿತಾಯ ಮಾಡ್ರಿ. ಬಿಂದು ರೂಪ ಆಗಿ ಬಿಂದು ರೂಪದ ಸ್ಥಿತಿಯಲ್ಲಿ ಸ್ಥಿತ ಆಗ್ರಿ. ಸಮಯ ಸಂಕಲ್ಪ ಉಳಿಸ್ರಿ ಅಂದ್ರೆ ಏನರ್ಥ? ಉಳಿಸೋದು ಹೇಗೆ?
ಬಿಂದು ರೂಪ ಸ್ಥಿತಿಯಲ್ಲಿ ಸ್ಥಿತ ಆಗೋದೇ ಸಮಯ ಸಂಕಲ್ಪ ಶಕ್ತಿಗಳನ್ನ ಉಳಿಸುವುದಾಗಿದೆ. जितना बिंदी रूप की स्थिति होगी उतना कोई भी इविल स्पिरिट व इविल संस्कार का फोर्स आप लोगों पर वार नहीं करेगा. ಎಷ್ಟೆಷ್ಟು ತಾವು ಆತ್ಮ ಬಿಂದು ಆಗಿರುವ ಸ್ಥಿತಿಯಲ್ಲಿ ಸ್ಥಿತ ಆಗ್ತೀರಿ, ತಮಗೆ ಯಾವುದೇ ಅಶುದ್ಧ ಆತ್ಮ ಅರ್ಥಾತ್ ಭೂತ ಪ್ರೇತ ಸ್ವರೂಪದ ವಿಚಾರಗಳು ತಮಗೆ ಅಟ್ಯಾಕ್ ಮಾಡೋದಿಲ್ಲ. ಅಥವಾ ಇವಿಲ್ ಸಂಸ್ಕಾರಗಳ ಫೋರ್ಸ್ ತಮ್ಮ ಮೇಲೆ ಆಗೋದಿಲ್ಲ. ಯಾಕಾಗ್ತದೆ? ಯಾರು ದೇಹಾಂತದಲ್ಲಿದ್ದಾರೆ, ತಮಗೆ ದೇಹ ಅಕ್ಕೋರು ಅಣ್ಣೋರು ಪುರುಷ ಸ್ತ್ರೀ ಕುಮಾರ್ ಕುಮಾರಿ ಅಂತ ತಿಳ್ಕೊಂಡಿದ್ದಾರೋ ಅವರಲ್ಲೇ ಈ ದೇವಹಾನದ ಇವಿಲ್ ಸ್ಪಿರಿಟ್ ಇವಿಲ್ ಸಂಸ್ಕಾರಗಳು ಅಟ್ಯಾಕ್ ಮಾಡ್ತವೆ. तो वार नहीं करेगा, आप भी उनसे मुक्त रहेंगे और आपका शक्ति रूप उन्हों को भी मुक्त करेगा. ತಾವು ಇದರಿಂದ ಮುಕ್ತ ಆಗ್ತೀರಿ. ಬಿಂದು ರೂಪ ಸ್ಥಿತಿಯಲ್ಲಿದ್ರೆ ಇನ್ನೊಬ್ಬರನ್ನು ಕೂಡ ತಾವು ಆ ಇವಿಲ್ ಸ್ಪಿರಿಟ್ಗೂ ಕೂಡ ನೀವು ಎಲ್ಲದರಿಂದ ಮುಕ್ತ ಮಾಡಲಿಕ್ಕೆ ಸಾಧ್ಯ ಇದೆ. ಯಾವಾಗ ನಾವು ಮನುಷ್ಯ ಭಾನದಿಂದ ಮುಕ್ತ ಆಗಿ ನಮ್ಮನ್ನ ಒಂದು ಬಿಂದು ರೂಪ ಬೀಜ ರೂಪ ಪಾಯಿಂಟ್ ರೂಪದಲ್ಲಿ ಸ್ಥಿತ ಆಗ್ತೀರಿ. ಈ ಸ್ಥಿತಿಯೇ ಅನೇಕರನ್ನ ಅವರ ಬಂಧನಗಳಿಂದ ಮುಕ್ತ ಮಾಡಿಸುವಂಥದ್ದು, ಅಶಾಂತಿಯಿಂದ ಮುಕ್ತ ಮಾಡಿಸುವಂಥದ್ದಾಗಿದೆ. ಓಂ ಶಾಂತಿ. ಅನುಭವ ಮಾಡೋಣ. ನಾನು ಆತ್ಮ ಸದಾ ಸರ್ವ ಬಂಧನಗಳಿಂದ ಮುಕ್ತವಾಗಿದ್ದೇನೆ. ನನ್ನನ್ನ ಯಾರೂ ಬಂಧಿಸಲು ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವೇ ಇಲ್ಲ. ನಾನು ಆತ್ಮ ಅನಾದಿಯಿಂದಲೂ ಸ್ವತಂತ್ರವಾಗಿದ್ದೇನೆ. ನಾನು ಬಿಂದುವಾಗಿದ್ದೇನೆ. ಬಿಂದು ಆಗಿರುವ ಸತ್ಯವನ್ನ ಅನುಭವ ಮಾಡ್ತಾ ಈ ಮನಸ್ಸು ಯಾವುದು ಇಲ್ಲಿವರೆಗೆ ಸ್ಥೂಲವಾದ ದೇಹಭಾನದಲ್ಲಿ ಸಿಲುಕಿಕೊಂಡಿದೆ, ಅಶಾಂತಿ ಅನುಭವ ಮಾಡುತ್ತಿದೆ, ಇವೆಲ್ಲವುಗಳಿಂದ ಮುಕ್ತ ಆಗಿ ಸ್ವತಂತ್ರವಾಗಿ ಎಲ್ಲರನ್ನ ಮುಕ್ತಗೊಳಿಸುವ ಸಲುವಾಗಿ ನಾನು ನಿರಂತರ ಈ ಒಂದು ಅನುಭವ ಮಾಡುತ್ತಿರುವೆ. ಶರೀರದ ಪ್ರಪಂಚವೇ ಬೇರೆ, ನಾನು ಆತ್ಮ ಬಿಂದುವೇ ಬೇರೆಯಾಗಿದ್ದೇನೆ. ಓಂ ಶಾಂತಿ.